ನಮಸ್ಕಾರ ಸ್ನೇಹಿತರೆ. ನಿರ್ಧಾರ, ಸಂಪೂರ್ಣ ಜೀವನ ಬದಲಾಗುವ ಕ್ಷಣ. ಪರಿಚಯ. ಜೀವನದಲ್ಲಿ ಎಲ್ಲರೂ ಒಮ್ಮೆ ಅಲ್ಲ, ಅನೇಕ ಬಾರಿ ಸೋಲನ್ನು ಕಾಣುತ್ತಾರೆ. ಕೆಲವರು ಆ ಸೋಲಲ್ಲೇ ನಿಂತುಬಿಡುತ್ತಾರೆ, ಮತ್ತವರು ಅದನ್ನೇ ಮೆಟ್ಟಿಲಾಗಿ ಮಾಡಿ ಮೇಲೇರುತ್ತಾರೆ. ಈ ಕಥೆ ಎರಡನೇ ವರ್ಗದವರಿಗಾಗಿ. ಇದು ಕೇವಲ ಕಥೆಯಲ್ಲ, ನಿನ್ನ ಜೀವನದಲ್ಲಿ ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸುವ ಒಂದು ಕನ್ನಡಿ. ನೀನೀಗ ಯಾವ ಸ್ಥಿತಿಯಲ್ಲಿದ್ದರೂ ಈ ಪದಗಳು ನಿನ್ನೊಳಗೆ ಹೊಸ ಉಸಿರನ್ನು ತುಂಬುತ್ತಾನೆ. ಅಧ್ಯಾಯ 1. ಸೋಲಿನ ಬೆಳಗ್ಗೆ. ಆ ದಿನ ಬೆಳಗ್ಗೆ ಸೂರ್ಯೋದಯವಾಗುತ್ತಿದ್ದರೂ ರವಿ ಎಂಬ ಯುವಕನ ಜೀವನದಲ್ಲಿ ಕತ್ತಲೆ ಮಾತ್ರ ಇತ್ತು. ಸಾಲ, ನಿರಾಶೆ, ಮನೆಯ ಜವಾಬ್ದಾರಿ, ಸಮಾಜದ ಒತ್ತಡ ಎಲ್ಲವೂ ಒಂದೇ ಸಮಯದಲ್ಲಿ ಅವನ ಮೇಲೆ ಬಿದ್ದಿತ್ತು. ನಿನ್ನಿಂದ ಏನೂ ಆಗಲ್ಲ ಅನ್ನೋ ಮಾತು ಅವನ ಕಿವಿಯಲ್ಲಿ ಪ್ರತಿದಿನವೂ ಮೊಳಗುತ್ತಿತ್ತು. ಅವನು ಕಾಲೇಜು ಮುಗಿಸಿದ್ದ, ಆದರೆ ಕೆಲಸವಿಲ್ಲ. ಪ್ರತಿದಿನ ಅರ್ಜಿಗಳು, ಪ್ರತಿದಿನ ನಿರಾಕರಣೆ. ಮನೆಯಲ್ಲಿದ್ದ ಅಮ್ಮನ ಕಣ್ಣುಗಳಲ್ಲಿ ನಿರೀಕ್ಷೆ ಇದ್ದರೂ ಅವನ ಕಣ್ಣಲ್ಲಿ ಆತಂಕ ಮಾತ್ರ. ಆ ಬೆಳಗ್ಗೆ ಅವನು ತೀರ್ಮಾನಿಸಿದ, ಇನ್ನೇನು ಮುಂದೇನು. ಅಧ್ಯಾಯ 2. ಒಳಗಿನ ಯುದ್ಧ. ಮಾನವನ ದೊಡ್ಡ ಯುದ್ಧ ಹೊರಗಲ್ಲ, ಒಳಗೆ. ರವಿಗೂ ಅದೇ ಯುದ್ಧ. ನಾನು ಯಾಕೆ ಹೀಗೆ, ಎಲ್ಲರಿಗಿಂತ ನಾನು ಯಾಕೆ ಹಿಂದೆ ಎನ್ನುವ ಪ್ರಶ್ನೆಗಳು ಅವನಂಗೂ ಕಾಡುತ್ತಿದ್ದವು. ಆದರೆ ಆ ದಿನ ಒಂದು ಮಾತು ಅವನ ಮನಸ್ಸಿಗೆ ತಾಕಿತ್ತು. ನೀನು ನಿನ್ನನ್ನು ನಂಬದಿದ್ದರೆ ಜಗತ್ತು ಯಾಕೆ ನಿನ್ನನ್ನು ನಂಬಬೇಕು? ಈ ಒಂದೇ ಪ್ರಶ್ನೆ ಅವನೊಳಗೆ ಸಣ್ಣ ಬದಲಾವಣೆಯನ್ನು ತಂದಿತು. ಅಧ್ಯಾಯ 3. ಮೊದಲ ನಿರ್ಧಾರ. ರವಿಯೋ ಮೊದಲ ನಿರ್ಧಾರ ಬಹಳ ಸಣ್ಣದಾಗಿತ್ತು. ಪ್ರತಿದಿನ ಬೆಳಗ್ಗೆ 5ಕ್ಕೆ ಎದ್ದುಕೊಳ್ಳುವುದು. ಯಾವುದೇ ದೊಡ್ಡ ಗುರಿಯಲ್ಲ, ಆದರೆ ಶಿಸ್ತು. ಮೊದಲ ದಿನ ಕಷ್ಟ, 2ನೇ ದಿನ ಇನ್ನೂ ಕಷ್ಟ. ಆದರೆ 7ನೇ ದಿನ ಅವನು ಅರಿತ, ನಾನು ನನ್ನನ್ನೇ ಗೆಲ್ಲುತ್ತಿದ್ದೇನೆ. ಅವನು ಪುಸ್ತಕ ಓದಲು ಆರಂಭಿಸಿದ. ಪ್ರತಿದಿನ 10 ಪುಟ. ಮೋಟಿವೇಶನ್, ಜೀವನ ಚರಿತ್ರೆ, ಆಲೋಚನೆಗಳ ಪುಸ್ತಕಗಳು. ಅಧ್ಯಾಯ 4. ಸೋಲಿನಿಂದ ಪಾಠ. ಒಮ್ಮೆ ಅವನು ಒಂದು ಸಣ್ಣ ಕೆಲಸಕ್ಕೆ ಆಯ್ಕೆಯಾದ. ಸಂಬಳ ಕಡಿಮೆ, ಆದರೆ ಅವನು ಒಪ್ಪಿಕೊಂಡ. ಕೆಲವರು ನಗಿದರು, ಇದಕ್ಕೆ ನೀನು ಓದಿದೀಯಾ ಎಂದರು. ಆದರೆ ರವಿ ಒಳಗೆ ಹೇಳಿಕೊಂಡ, ಇದು ನನ್ನ ಆರಂಭ, ಅಂತ್ಯವಲ್ಲ. ಆ ಕೆಲಸ ಅವನಿಗೆ ಶಿಸ್ತು ಕಲಿಸಿತು. ಸಮಯದ ಮೌಲ್ಯ, ಜವಾಬ್ದಾರಿ, ಮಾನವ ಸಂಬಂಧಗಳು. ಅಧ್ಯಾಯ 5. ನಂಬಿಕೆಯ ಶಕ್ತಿ. ಪ್ರತಿದಿನ ರಾತ್ರಿ ಅವನು ತನ್ನ ಗುರಿಗಳನ್ನು ಬರೆಯುತ್ತಿದ್ದ. ನಾನು ಏನು ಆಗಬೇಕು, ನನ್ನ ಜೀವನದಿಂದ ನಾನು ಏನು ಕೊಡಬೇಕು. ಈ ಬರವಣಿಗೆ ಅವನ ಮನಸ್ಸನ್ನು ಸ್ಪಷ್ಟ ಮಾಡಿತು. ಗುರಿಯಿಲ್ಲದ ಶ್ರಮ ವ್ಯರ್ಥ, ಗುರಿಯೊಂದಿಗೆ ಮಾಡಿದ ಸಣ್ಣ ಶ್ರಮವು ಮಹಾನ್. ಅಧ್ಯಾಯ 6. ಮತ್ತೊಂದು ಸೋಲು. 1 ವರ್ಷ ನಂತರ ಆ ಕೆಲಸವೂ ಕೈತಪ್ಪಿತು. ಕಂಪನಿ ಮುಚ್ಚಿತು, ಮತ್ತೆ ಶೂನ್ಯ. ಈ ಬಾರಿ ಅವನು ಕುಸಿದಿಲ್ಲ. ಅವನು ಹೇಳಿಕೊಂಡ, ನಾನಿದನ್ನು ನೋಡಿದ್ದೇನೆ, ನಾನು ಮತ್ತೆ ನಿಂತು ತೋರಿಸುತ್ತೇನೆ. ಅವನು ತನ್ನ ಕೌಶಲ್ಯವನ್ನು ಬೆಳೆಸಲು ನಿರ್ಧರಿಸಿದ. ಪ್ರತಿದಿನ 3 ಗಂಟೆ ಕಲಿಕೆ. ಅಧ್ಯಾಯ 7. ಸಮಯದ ಬದಲಾವಣೆ. ಕಾಲ ಯಾರಿಗೂ ಕಾಯುವುದಿಲ್ಲ, ಆದರೆ ಕಾಲವನ್ನು ಬಳಸಿದವನು ಮಾತ್ರ ಗೆಲ್ಲುತ್ತಾನೆ. ರವಿಯ ದಿನಚರಿ ಬದಲಾಗಿತು. ಸೋಷಿಯಲ್ ಮೀಡಿಯಾ ಕಡಿಮೆ, ಕಲಿಕೆ ಹೆಚ್ಚು. ದೂರುಗಳು ಕಡಿಮೆ, ಪ್ರಯತ್ನ ಹೆಚ್ಚು. 3ನೇ ತಿಂಗಳಲ್ಲಿ ಅವನಿಗೊಂದು ಅವಕಾಶ ಬಂತು. ಈ ಬಾರಿ ಅವನು ಸಿದ್ಧನಾಗಿದ್ದ. ಅಧ್ಯಾಯ 8. ಯಶಸ್ಸಿನ ಮೊದಲ ರುಚಿ. ಹೊಸ ಕೆಲಸ, ಉತ್ತಮ ಸಂಬಳ, ಆದರೆ ಅಹಂಕಾರ ಇಲ್ಲ. ಅವನು ನೆನಪಿಟ್ಟು, ನಾನು ಇಲ್ಲಿ ಬಂದಿದ್ದು ಶ್ರಮದಿಂದ. ಅಮ್ಮನ ಕಣ್ಣಲ್ಲಿ ಸಂತೋಷ, ಮನಗ ನೆಮ್ಮದಿ. ಆದರೆ ಅವನ ಗುರಿ ಇಲ್ಲಿ ಮುಗಿದಿಲ್ಲ. ಅಧ್ಯಾಯ 9. ಸಮಾಜಕ್ಕೆ ಕೊಡುಗೆ. ರವಿಗೆ ಅರಿವಾಯಿತು, ಯಶಸ್ಸು ಸ್ವಾರ್ಥಕ್ಕಲ್ಲ. ಅವನು ತನ್ನ ಅನುಭವಗಳನ್ನು ಹಂಚಿಕೊಡಲು ಆರಂಭಿಸಿದ. ಗ್ರಾಮದಲ್ಲಿ ಮಕ್ಕಳಿಗೆ ಉಚಿತ ತರಬೇತಿ, ಯುವಕರಿಗೆ ಮಾರ್ಗದರ್ಶನ. ಒಬ್ಬ ಹುಡುಗ ಕೇಳಿದ, ಅಣ್ಣ, ನಾವು ಕೂಡ ಮಾಡಬಹುದಾ? ರವಿಯ ಉತ್ತರ ಸರಳವಾಗಿತ್ತು, ನೀವು ಮಾಡಲೇಬೇಕು. ನಿನ್ನ ಕಥೆ ಇಲ್ಲಿ ಶುರು. ಈ ಕಥೆ ರವಿಯದ್ದಲ್ಲ, ಇದು ನಿನ್ನದ್ದೇ. ನೀನು ಇಂದು ಸೋತಿದ್ದೀಯಾ, ಒಂಟಿಯಾಗಿದ್ದೀಯಾ, ಹಣವಿಲ್ಲವಾ, ಬೆಂಬಲವಿಲ್ಲವಾ? ಒಂದೇ ಪ್ರಶ್ನೆ ಕೇಳಿಕೋ, ನಾನು ಇಂದು ಒಂದು ಹೆಜ್ಜೆ ಮುಂದೆ ಇಡಬಹುದಾ? ಹೌದಾದ್ರೆ ನಿನ್ನ ಜೀವನ ಈಗಲೇ ಬದಲಾಗಲು ಆರಂಭವಾಗಿದೆ. ಅಂತಿಮ ಸಂದೇಶ. ಜೀವನವು ಯಾರಿಗೂ ಸುಲಭವಾಗಿ ಏನನ್ನೂ ಕೊಡಲ್ಲ, ಆದರೆ ಹೋರಾಡುವವರಿಗೆ ಅದು ಎಲ್ಲವನ್ನೂ ಕೊಡುತ್ತದೆ. ನಿನ್ನೊಳಗಿನ ಶಕ್ತಿಯನ್ನು ನಂಬು, ಸಮಯವನ್ನು ಗೌರವಿಸು, ಶ್ರಮವನ್ನು ಬಿಡಬೇಡ. ಒಂದು ದಿನ ನೀನು ಹಿಂದಿರುಗಿ ನೋಡಿದಾಗ ಹೇಳುತ್ತೀಯ, ನಾನು ಆ ದಿನ ಕೈಬಿಡಲಿಲ್ಲ, ಅದಕ್ಕೆ ಇಂದು ನಾನು ಗೆದ್ದಿದ್ದೇನೆ. ಅಂತ್ಯವಲ್ಲ, ಇದು ಆರಂಭ ಮಾತ್ರ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.